ಹೇ ಗಾಯ್ಸ್, ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ, ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇ ಐ ಆಮ್ at home and it is a holiday, so I have started my day with a combination of turmeric and hot water. I feel this is the good option to start a day, so I'm having it and enjoying it obviously. And I am watering the plants now, so I have so many little plants at my home, so currently I am watering them and cleaning the space. So ಈ ಥರ ನನ್ನ ಡೇ ಸ್ಟಾರ್ಟ್ ಆಯಿತು. ಸೊ ತುಂಬ ಕೂಲಾಗಿದೆ, ವೆದರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಈಗ ನಾನು ಮನೆ ಮುಂದೆ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಸೊ ಕ್ಲೀನ್ ಮಾಡ್ತಿದ್ದೀನಿ. ಹಾಗೆಯೇ ಅದರ ಜೊತೆಗೇ ಪ್ಲ್ಯಾಂಟ್ಸ್ಗಳಿಗೆ ನೀರು ಹಾಕ್ತಿದ್ದೀನಿ. ಸೊ they are quite happy now, they are looking green. ಇವತ್ತು ಗಾಯ್ಸ್ ರಜಾ ದಿನ ಕಾರಣ ನನಗೆ ತುಂಬ ಟೈಮ್ ಇದೆ. ಸೊ ಟೈಮ್ ಹೇಗಾದರೂ ಒಳ್ಳೆ ರೀತಿಯಿಂದ ಸ್ಪೆಂಡ್ ಮಾಡಬೇಕಂತ ಈ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗಾಯ್ಸ್, ಇನ್ನು ಮುಂದೆ ಯಾವ್ಯಾವ ಕೆಲಸ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. And now I am at the terrace. What I'm doing is feeding birds. So these tiny birds, sparrows will come on my terrace, so I'm just feeding them. After that, watering plants on terrace also. ಇಲ್ಲಿ ಚಿಕ್ಕ ಪುಟ್ಟ ಪಕ್ಷಿಗಳು ನಮ್ಮ ಮಾಳಿಗೆ ಮೇಲೆ ಬರ್ತವೆ. ಸೊ ಅವುಗಳಿಗೆ ಅಕ್ಕಿ ಕಾಳುಗಳನ್ನು ಹಾಕ್ತಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಪ್ಲಾಂಟ್ಸ್ ಇದ್ದಾವೆ, ಸೊ ಆ ಪ್ಲಾಂಟ್ಸ್ಗಳಿಗೆ ನೀರು ಹಾಕ್ತಿದ್ದೀನಿ. ಸೊ ಪ್ಲಾಂಟ್ಸ್ ಆರ್ ಹ್ಯಾಪಿ ಆ್ಯಂಡ್ ಐ ಆಮ್ ಆಲ್ಸೋ ಹ್ಯಾಪಿ. ಇವಾಗ ಒಂಚೂರು ಬಿಸಿಲು ಸ್ಟಾರ್ಟ್ ಆಗಿದೆ, ಸೊ ಇಟ್ ಇಸ್ ಗೆಟ್ಟಿಂಗ್ ವಾರ್ಮರ್ ನಾವು. ಆ್ಯಂಡ್ ನನ್ನ ಪ್ಲಾಂಟ್ಗಳು ಕೂಡ ದೇ ಆರ್ ಹ್ಯಾಪಿ ನೌ ಬಿಕಾಸ್ ದೇ ಗಾಟ್ ವಾಟ್ ದೇ ನೀಡ್. ಮುಂದೆ ಸ್ವಲ್ಪ ವಾರ್ಮ್ ಅಪ್ ಮಾಡೋಣ ಬನ್ನಿ. ಅದಾದಮೇಲೆ ನಾನು ಸ್ವಲ್ಪ ಸ್ಟ್ರೆಚಿಂಗ್ ವಾರ್ಮ್ ಅಪ್ ಮಾಡ್ತಿದ್ದೀನಿ. ಬೇಸಿಕಲಿ ಜಾಸ್ತಿ ಏನು ವರ್ಕೌಟ್ ಮಾಡಲ್ಲ, ಜಸ್ಟ್ ನಾರ್ಮಲ್ ಸ್ಟ್ರೆಚಿಂಗ್, ಹಾಗೆ ಲಿಟಲ್ ಬಿಟ್ ಆಫ್ ಎಕ್ಸಸೈಸಸ್ ಮತ್ತು ಪುಷಪ್ಸ್. ಟೈಮ್ ಸಿಕ್ಕಾಗ ಮಾತ್ರ ಇದು, ಬಿಕಾಸ್ ಕೆಲಸ ಇದ್ದಾಗ ಟೈಮ್ ಸಿಗೋದು ಕಷ್ಟ. ಬಟ್ ಸ್ಟಿಲ್ ಟ್ರೈ ಮಾಡ್ತೀನಿ ಮಾಡೋಕ್ಕೆ, ಬಿಕಾಸ್ ಐ ವಾಂಟೆಡ್ ಟು ಸ್ಟೇ ಹೆಲ್ದಿ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಸೊ ಫಾರ್ ದಟ್ ರೀಸನ್ ವರ್ಕಿಂಗ್ ಔಟ್ ಆರ್ ಅಟ್ ಲೀಸ್ಟ್ ವಾಕಿಂಗ್. Warm up, and now I am peeling pomegranates. ದಾಳಿಂಬೆ ಹಣ್ಣು ಕೀಳ್ತಿದ್ದೀನಿ ತಿನ್ನೋಕೆ ಆಬ್ವಿಯಸ್ಲಿ. ಮತ್ತು ನನ್ನ ಹತ್ರ ಆ್ಯಪಲ್ ಇದೆ, ಸೇಬಣ್ಣು ಮತ್ತು ದಾಳಿಂಬೆ ಹಣ್ಣು. I have a pomegranate and an apple. We all have to start our day with some healthy food, and it is very good for our health. ಆ್ಯಂಡ್ ಐ ಹೋಪ್ ನೀವು ಕೂಡ ಅಟ್ಲೀಸ್ಟ್ ಒಂದು ಯಾವುದಾದ್ರೂ ಫ್ರೂಟಿಂದ ಅಥವಾ ಡ್ರೈ ಫ್ರೂಟ್ಸಿಂದ ನಿಮ್ಮ ಡೇ ಸ್ಟಾರ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಇರುತ್ತೆ. ಆ್ಯಂಡ್ ಈಗ ಸ್ವಲ್ಪ ಬಿಸಿಲಿಗೆ ಬಂದೆ ಆಚೆ.
ವೆಜಿಟೇಬಲ್ಸ್ ಕಡೆ ಬಂದೆ. ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಬೇಕು. ಸೊ ಬೇಸಿಕಲಿ ಮೆಂತ್ಯ ಸೊಪ್ಪಿದೆ, ರ್ಯಾಡಿಶ್ ಇದೆ, ಮತ್ತು ಪೀಸ್ ಇದೆ, ಮತ್ತು ಇದು ಇಮ್ಲಿ. ಸೊ ನಂದು ಆ್ಯಕ್ಚುಲಿ ರಜಾ ದಿನ ಇರೋ ಕಾರಣ ವೆಜಿಟೇಬಲ್ಸ್ ನಾನೇ ಕಟ್ ಮಾಡಿ ಕೊಟ್ಟೆ. ಇವತ್ತು ತುಂಬಾ ಫ್ರೀ ಆಗಿದ್ದೆ. ಸೊ ಆ ಕಾರಣಕ್ಕಾಗಿ ಬ್ರೇಕ್ಫಾಸ್ಟ್ ನಾನೇ ರೆಡಿ ಮಾಡ್ತಿದ್ದೀನಿ. ಸೊ ನಥಿಂಗ್ ಸ್ಪೆಷಲ್, ಇಟ್ ಈಸ್ ಓಟ್ಸ್ ಇದೆ, ಹಾಲು ಹಾಕ್ಕೊಂಡೆ ಮತ್ತು ಓಟ್ಸ್ ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ಇದರ ಮೇಲೆ ಸ್ವಲ್ಪ ಮ್ಯೂಸ್ಲಿ ಹಾಕ್ಕೊಳ್ತೀನಿ. ದಟ್ ಈಸ್ ಮೈ ಫೇವ್ರೇಟ್ ಬಿಕಾಸ್ ಆಫ್ ಡ್ರೈ ಫ್ರೂಟ್ಸ್. ಲೋಡೆಡ್ ವಿತ್ ಡ್ರೈ ಫ್ರೂಟ್ಸ್ ನನಗೆ ತುಂಬಾ ಇಷ್ಟ ಆಗುತ್ತೆ ಹೀಗಿದ್ದರೆ. ಸೊ ಇದು ರೆಡಿ ಆಯಿತು. ನಾವು ಐ ಆಮ್ ಸರ್ವಿಂಗ್. ಇದಾದ ತಕ್ಷಣ ಇದ್ರ ಮೇಲೆ ಸ್ವಲ್ಪ ಜೇನುತುಪ್ಪ ಹಾಕೊಳ್ಳೋಣ. ಯಾಪ್. ಸೊ ಸ್ವಲ್ಪ ಜೇನುತುಪ್ಪ, ಹನಿ ಆ್ಯಂಡ್ ರೆಡಿ ಟು ಈಟ್. ಸೊ ಗಾಯ್ಸ್, ಈ ಥರ ನಾನು ನನ್ನ ದಿನ ಸ್ಟಾರ್ಟ್ ಮಾಡಿದೆ. ದಿಸ್ ಈಸ್ ಹೌ ಐ ಸ್ಟಾರ್ಟೆಡ್ ಮೈ ಡೇ. ಮೋಸ್ಟ್ ಆಫ್ ದ ಟೈಮ್ ಐ ವಾಸ್ ಓನ್ಲಿ ಈಟಿಂಗ್ ಆ್ಯಂಡ್ ಈಟಿಂಗ್. ಆ್ಯಂಡ್ ಮತ್ತು ಸಾಯಂಕಾಲ ಸ್ವಲ್ಪ ವಾಕ್ ಮಾಡಿಕೊಂಡು ಮತ್ತೆ ಈಟಿಂಗ್ ಆ್ಯಂಡ್ ಈಟಿಂಗ್. ಸೊ ದಿನ ಮಾತ್ರ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ಬಿಕಾಸ್ ನಾನು ತುಂಬ ಚೆನ್ನಾಗಿ ತಿಂದೆ. ಐ ಹ್ಯಾಡ್ ಸೋ ಮೆನಿ ಗುಡ್ ಫುಡ್ ಆ್ಯಕ್ಚುಲಿ. ಮತ್ತು ಗಾಯ್ಸ್, ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸ್ಟೇ ಹ್ಯಾಪಿ. ಬಾಯ್ ಬಾಯ್.